ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್. ಇವಾಗ ನೀವು ಆಲ್ರೆಡಿ ನಾನು 4-5 ಕ್ಲಾಸ್ಗಳು 7-8 ಕ್ಲಾಸ್ಗಳಾಗಿದ್ದಾವೆ ಸಂವಿಧಾನದ ಬಗ್ಗೆ ನೀವು ನೋಡ್ರಿ ಅಂತ ಅನ್ಕೊಂಡಿದ್ದೀನಿ. ಹಳೆ ವಿಡಿಯೋಗಳಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಟಚ್ ಮಾಡ್ಕೊಂಡ್ಬಂದಿದ್ದೀನಿ. ಅದರ ಮುಂದುವರಿದ ಭಾಗನ ಈ ವಿಡಿಯೋದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಆದ್ರೆ ಇವತ್ತಿನ ಸೆಷನ್ನು ಭಾಳ ಇಂಟ್ರೆಸ್ಟಿಂಗ್ ಆಗೋದೈತಿ. ಯಾಕಂದ್ರೆ ಪ್ರಸ್ತಾವನೆ ಬಗ್ಗೆ ಕೆಲವು ಪ್ರಕರಣಗಳ ದಾಖಲಾಗಿದ್ದು ಸುಪ್ರೀಂ ಕೋರ್ಟ್ ಒಳಗಡೆ, ಆ ಪ್ರಕರಣಗಳ ಬಗ್ಗೆ ಮಾತನಾಡುವ ಅವಶ್ಯಕತೆ ಈ ವಿಡಿಯೋದಲ್ಲಿದೆ. ಹಾಗಾಗಿ ನೋಡ್ರಿ, ನೀವು ಯಾವಾಗಲೂ ರೀಡಿಂಗನ್ನು ಪ್ಯಾಷನ್ ಆಗಿ ತಗೋಬೇಕು. ಪ್ಯಾಷನ್ ಅಂದ್ರೆ ಏನು ಗೊತ್ತಲ್ಲ, ನೀವು ಒಬ್ಬೊಬ್ರು ಹೇಳ್ತಿರ್ತಾರೆ ಪ್ಯಾಷನ್ ಇದೆ ನಮ್ದು, ಬೈಕ್ ರೈಡಿಂಗ್ ಇಸ್ ಮೈ ಪ್ಯಾಷನ್, ರೀಡಿಂಗ್ ಇಸ್ ಮೈ ಪ್ಯಾಷನ್ ಅಂತ ಹೇಳ್ತಾರೆ. ಪ್ಯಾಷನ್ ಪ್ರೊಫೆಷನ್ ಆಗಿ ಕನ್ವರ್ಟ್ ಆಗೋವರೆಗೂ ನಿಮ್ಮ ಪ್ಯಾಷನ್ ಕೈ ಬಿಡಬಾರ್ದು. ಯಾಕಂದ್ರೆ ಆ ಉತ್ಸಾಹ, ಓದುವ ಉತ್ಸಾಹ ಕೈ ಬಿಟ್ರೆ ನೀವು ಸ್ಪರ್ಧೆಯಿಂದ ಹಿಂದೆ ಸರದಂಗೆ ಆಗುತ್ತೆ. ಹಾಗಾಗಿ ಏನು ಪ್ಯಾಷನ್ ಯಾವಾಗಲೂ ಜೀವನದಾಗ ಕಂಟಿನ್ಯೂ ಆಗಿರ್ಬೇಕು. ಲೆಟ್ಸ್ ಕಮ್ ಟು ದ ಪಾಯಿಂಟ್. ಭಾರತದ ಸಂವಿಧಾನ ಮುಂದುವರಿದ ಭಾಗ. ಇವತ್ತೇನು ಮಾಡೋಣ, ಕ್ಲಾಸ್ ನಂಬರ್ 8 ಭಾರತದ ಸಂವಿಧಾನ ಮುಂದುವರಿದ ಭಾಗನ ತಿಳಿದುಕೊಳ್ಳೋಣ. ಮೂಲಭೂತ ಹಕ್ಕುಗಳು. ಮೊನ್ನೆಯಲ್ಲಿ ನಿಲ್ಲಿಸಿದೆವು, ಮೂಲಭೂತ ಹಕ್ಕುಗಳಲ್ಲಿ ನಿಲ್ಲಿಸಿದೆವು. ಮೂಲಭೂತ ಹಕ್ಕುಗಳು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಅಮೆರಿಕದಿಂದ ಎರವಲು ಪಡೆಯಲಾಗಿದೆ. ನಿಮಗೊಂದು ತಿಳ್ಕೊರಿ, ಮೂಲಭೂತ ಹಕ್ಕುಗಳು ಅನ್ನೋ ಪದವನ್ನು ಸಂವಿಧಾನ ಕರಡುಗೆ ಕೊನೆಯದಾಗಿ ಸೇರಿಸಿದ ಪದವಾಗಿದೆ. ಏನೋ ಕೊನೆಯದಾಗಿ ಸೇರಿಸಿದ ಪದವಾಗಿದೆ. ಮೂಲಭೂತ ಹಕ್ಕುಗಳು ನ್ಯಾಯರಕ್ಷಿತವಾಗಿದೆವಾ? ಹೌದು, ನ್ಯಾಯರಕ್ಷಿತವಾಗಿದ್ದಾವೆ. ಯಾಕಂದ್ರೆ ಸುಪ್ರೀಂ ಕೋರ್ಟು ಅದನ್ನು ಕಾಪಾಡುತ್ತಾ ಮೂಲಭೂತ ಹಕ್ಕುಗಳನ್ನು. ಮೂಲಭೂತ ಹಕ್ಕುಗಳು ಎಷ್ಟಿದಾವ? 5 ಇದಾವ. 5 ಮೂಲಭೂತ ಹಕ್ಕುಗಳನ್ನು ನೀವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಮತ್ತು ವಿಧಿ 32ರಿಂದ 35 ಅದನ್ನು ತಿಳಿಸ್ಕೊಟ್ಟಿದ್ದೀನಿ. 32ನೇ ವಿಧಿಯಲ್ಲಿ ಬರುವ ಹೆಬಿಸಸ್ ಕಾರ್ಪಸ್ ವೆರಿ ಇಂಪಾರ್ಟೆಂಟು. ನೀವು ಒಂದು ವೇಳೆ ಹೆಬಿಸಸ್ ಕಾರ್ಪಸ್ ಅಪ್ಲೈ ಮಾಡೋದಿತ್ತಂದ್ರೆ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ನಲ್ಲಿ ಅಪ್ಲೈ ಮಾಡಬೇಕು. ಈ ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಂವಿಧಾನದ ಭಾಗ 3ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ನೆಕ್ಸ್ಟ್ ಪಾರ್ಟಲ್ಲಿ ಏನು ಬರುತ್ತಂದ್ರೆ ಸಂವಿಧಾನದ ಭಾಗ 4ರಲ್ಲಿ ವಿಧಿ 36ರಿಂದ 51ನೇ ವಿಧಿ, ಆರ್ಟಿಕಲ್ 36 to 51 ಯಾವುದರ ಬಗ್ಗೆ ಹೇಳಿದ್ದಾರೆ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ಏನು ರಾಜ್ಯ ನಿರ್ದೇಶಕ ತತ್ವಗಳು. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಎಷ್ಟು ಭಾಗ ಇದಾವ? ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 3 ಭಾಗ ಇದಾವ. ಯಾವ್ಯಾವನ್ನು ನೋಡೋದಾದ್ರೆ ಆರ್ಥಿಕ ಮತ್ತು ಸಾಮಾಜಿಕ ತತ್ವಗಳು. ಆರ್ಥಿಕ ಮತ್ತು ಸಾಮಾಜಿಕ ತತ್ವಗಳು. ಎರಡನೇದು ಯಾವುದು? ಗಾಂಧಿ ತತ್ವಗಳು. ಮೂರನೇದು ಯಾವ್ದು ಬರ್ತೈತಿ? ಉದಾರವಾದಿ ತತ್ವಗಳು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ಸಂವಿಧಾನ ಓದುವಾಗ ಇದನ್ನ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಬಹಳ ಐತಿ. ರಾಜ್ಯ ನಿರ್ದೇಶಕ ತತ್ವಗಳು ಏನು ಮಾಡ್ತಾವ? ಸಂವಿಧಾನದಲ್ಲಿರುವ ರಾಜ್ಯ ನಿರ್ದೇಶಕ ತತ್ವಗಳು ಏನು ಮಾಡ್ತಾವ? ರಾಜ್ಯ ನಿರ್ದೇಶಕ ತತ್ವಗಳು ಕಾರ್ಯಾಂಗಕ್ಕೆ ಸಲಹೆ ಸೂಚನೆಗಳನ್ನು ಕೊಡ್ತಾವು. ಕಾರ್ಯಾಂಗ ಹೆಂಗೆ ನಡಿಬೇಕಂತ ಮಾರ್ಗದರ್ಶನ ಮಾಡ್ತಾವು. ಇದು ವೆರಿ ಇಂಪಾರ್ಟೆಂಟು. ಕ್ವಶನ್ ಕೇಳಬಹುದು. ಯಾವ ಥರ ಕೇಳ್ಬೋದು ಅಂದ್ರೆ, ಸಂವಿಧಾನದ ಯಾವ ಭಾಗದಲ್ಲಿ ಸಲಹೆ ಸೂಚನೆಗಳನ್ನು ಕೊಡಲು ನಿರ್ದೇಶಿಸಲಾಗಿದೆ? ಕಾರ್ಯಾಂಗಕ್ಕೆ ಸಲಹೆ ಸೂಚನೆಗಳನ್ನು ನಿರ್ದೇಶಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಅದು ಕಾರ್ಯಾಂಗಕ್ಕೆ ಸಲಹೆ ಸೂಚನೆಗಳು ಮಾರ್ಗದರ್ಶನ ನೀಡುತ್ತವೆ. ಇವಾಗ ಸಂವಿಧಾನದ ಭಾಗ 4 ಆದಮೇಲೆ ಮೂಲ ಸಂವಿಧಾನದಲ್ಲಿ ಇದ್ದಿದ್ದಿದೆ. ಆದ್ರೆ ನಮಗೇನಾಗುತ್ತಾ, ಮುಂದ್ಗಡೆ ಹೋದಂಗೆಲ್ಲ ಮೂಲಭೂತ ಕರ್ತವ್ಯಗಳು ಬೇಕಾಗತ್ತ. ಸಾಮಾಜಿಕ ನಾಗರಿಕರಾದ ನಾವೆಲ್ಲರೂ ಮೂಲಭೂತ ಕರ್ತವ್ಯಗಳು ಬೇಕಾಗತ್ತ. ಮೂಲಭೂತ ಕರ್ತವ್ಯಗಳನ್ನು ಯಾರಿಂದ ಪಡೆದೀವಿ ಅಂದ್ರೆ ರಷ್ಯಾದಿಂದ ಪಡೆದೀವಿ. ಅದನ್ನು ಎಲ್ಲಿ ಹೇಳಿದಾರ ಸಂವಿಧಾನದಲ್ಲಿ ಅಂದ್ರೆ ಸಂವಿಧಾನದ ಭಾಗ 4A. ಸಂವಿಧಾನದ ಭಾಗ 4A ಆರ್ಟಿಕಲ್ ನಂಬರ್ 51A ಮೂಲಭೂತ ಕರ್ತವ್ಯಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವಾಗ ಮೆನ್ಷನ್ ಮಾಡಿದ್ರು? 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ
ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಎಷ್ಟು? 1976. ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿ ಮೂಲಕ. 42ನೇ ತಿದ್ದುಪಡಿ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೋಟ್ ಮಾಡ್ಕೊರಿ. ನೋಟ್ಬುಕ್ಕಲ್ಲಿ ನೀವು ಪಾಯಿಂಟ್ ಮಾಡ್ತಾ ಹೋಗಬೇಕು. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ ನೀವು ಬರೆದಂಥ ಹಸ್ತಾಕ್ಷರಗಳು ನಿಮ್ಗೆ ಜಾಸ್ತಿ ಮನನ ಆಗ್ತಾವೆ, ನೆನಪಲ್ಲಿ ಉಳಿತಾವು. ಅದನ್ನು ಎಕ್ಸಾಮಲ್ಲಿ ಕ್ವಶನ್ ನೋಡಿದ ತಕ್ಷಣ ನೀವೇ ಬರ್ತಿದ್ದು ನೀವು ಅನ್ಕೋದೇ ಇದ್ದರೂ ನಿಮ್ಮ ಕೈಯಿಂದ ಅದು ಬಂದ್ಬಿಡ್ತೈತಿ. ಹಾಗಾಗಿ ನೀವು ಮಾಡ್ಕೋಬೇಕು. ಇವಾಗ ಸಂವಿಧಾನ ಕರಡು ಸಮಿತಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಮೊದಲು ಪಡೆಯೋಣ. ಆಮೇಲೆ ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಇವತ್ತು, ಪ್ರಸ್ತಾವನೆಯ ಮೇಲೆ ದಾಖಲಾದ ಪ್ರಕರಣಗಳು. ಅದನ್ನು ನಿಮ್ಗೆ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇವಾಗ ಭಾರತದ ಸಂವಿಧಾನ ರಚಿಸಲು ಎಷ್ಟು ಅಧಿವೇಶನಗಳನ್ನು ಕರೆಯಲಾಯಿತು? 11 ಅಧಿವೇಶನಗಳನ್ನು ಕರೆಯಲಾಯಿತು. ಎಷ್ಟು? 11. ಇವಾಗಲೇ ನಿಮಗೆ ಗೊತ್ತಿದೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಿದ್ರು? ತಾತ್ಕಾಲಿಕ ಅಧ್ಯಕ್ಷರು ಯಾರಿದ್ರು? ಸಚ್ಚಿದಾನಂದ ಸಿನ್ಹಾ ತಾತ್ಕಾಲಿಕ ಅಧ್ಯಕ್ಷರು. ಆಮೇಲೆ ಪೂರ್ಣ ಪ್ರಮಾಣದ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆಯಾಗಿದ್ದರು. ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟೇನೆ. ಇವಾಗ ನೋಡೋಣ ಭಾರತ ಸಂವಿಧಾನ ಕರಡು ಸಮಿತಿಯ ಬಗ್ಗೆ ಒಂದು ಸ್ವಲ್ಪ ತಿಳಿದುಕೊಳ್ಳೋಣ. ಯಾಕಂದ್ರೆ ಅಲ್ಲೇ ಅವರೇ ಮೇನ್ ಪಿಲ್ಲರ್ ಆಗಿರೋದ್ರಿಂದ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋ ಅವಶ್ಯಕತೆ ನಮಗೆ ಬಹಳ ಇದೆ. ಸಂವಿಧಾನ ಕರಡು ಸಮಿತಿ ರಚನೆ ಯಾವಾಗ ಆಯಿತು? 1947 ಆಗಸ್ಟ್ 29ರಂದು. ಯಾವಾಗ? ಆಗಸ್ಟ್ 29, 1947. ಮೊದಲ ಸಭೆ ನಡೆದಿದ್ದು ಯಾವಾಗ? 1946 ಡಿಸೆಂಬರ್ 9. ಎರಡನೇ ಆಮೇಲೆ ಕರಡು ಸಮಿತಿ ರಚನೆ ಆಗುತ್ತಾ? ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಹೇಳ್ರಿ ನೋಡೋಣ. ಇವಾಗ ಆಲ್ರೆಡಿ 2-3 ಕ್ಲಾಸಲ್ಲಿ ಹೇಳಿದ್ರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಸಂವಿಧಾನ ಕರಡು ಸಮಿತಿಯ ಸದಸ್ಯರ ಸಂಖ್ಯೆ ಎಷ್ಟು? ಅಧ್ಯಕ್ಷರಿರೋದು, ಸದಸ್ಯರ ಸಂಖ್ಯೆ ಎಷ್ಟಿತ್ತು? 7 ಜನ. ಇವಾಗ ಆಲ್ರೆಡಿ ಒಂದು ಸಾರಿ ನಿಮ್ಗೆ ಹೇಳಿದ್ದೀನಿ, ಇದು ಮತ್ತೆ ಒಳ್ಳೆ ರಿಪೀಟ್ ಆಗ್ತಾ ಇದೆ. ಇದನ್ನ ನಿಮ್ಗೆ ಮನನ ಆಲಿ ಅಂತ ಹೆಚ್ಚಿಗೆ ಓದ್ದಂಗ, ರೆಪಿಟೇಷನ್ ಮಾಡ್ದಂಗ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿತೈತಿ. ನೀವು ಯಾವಾಗಲಾದ್ರೂ ಒಂದ್ಸಲ ಗ್ಲಾನ್ಸ್ ಅಂದ್ರೆ ಒಂದ್ಸಲ ಚೆನ್ನಾಗಿ ಓದಿದ್ಮೇಲೆ ನೆಕ್ಸ್ಟ್ ಟೈಮ್ ನೀವು ಓದ್ಬೇಕಂದಾಗ ಸ್ವಲ್ಪ ಗ್ಲಾನ್ಸ್ ಮಾಡಿದ್ರೆ ಸಾಕು, ಎಕ್ಸಾಮ್ ಪರ್ಪೋಸ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಯಾರ್ಯಾರಿದ್ದಾರಪ್ಪ? ಭಾರತ ಸಂವಿಧಾನ ಕರಡು ಸಮಿತಿಯ ಸದಸ್ಯರು ಯಾರ್ಯಾರಿದ್ರು? ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸಂವಿಧಾನ ರಚನಾ ಸಮಿತಿ ಯಾವ ಥರ ಆಗಬೇಕಂತೇಳಿ 1946 ಕ್ಯಾಬಿನೆಟ್ ನಿರ್ಣಯ ತಿಳಿಸಿತ್ತು. ಎಲ್ಲ ಪ್ರಾಂತ್ಯದವರಿಗೂ ಎಲ್ಲ ವರ್ಗದವರಿಗೂ ಸಮಾನವಾಗಿ ಅವಕಾಶ ಕೊಡಬೇಕು, ಇಂಡೈರೆಕ್ಟಾಗಿ ಎಲೆಕ್ಷನ್ ಮಾಡಿರಬೇಕು ಅಂತೇಳಿ ಹೇಳಿರ್ತಾರೆ. ಅದರೊಳಗಡೆ ನೋಡಿ, ಸದಸ್ಯರ ಸಂಖ್ಯೆ KM ಮುನಿಷಿ. ಯಾರು? KM ಮುನಿಷಿ, ಸೈಯದ್ ಸಾದುಲ್ಲಾ, N ಮಾಧವರಾವ್, ಗೋಪಾಲಸ್ವಾಮಿ ಅಯ್ಯರ್, ಕೃಷ್ಣಸ್ವಾಮಿ ಅಯ್ಯರ್, ಟಿ ಕೃಷ್ಣಮಾಚಾರಿ. ಎಷ್ಟು? ಟಿ ಕೃಷ್ಣಮಾಚಾರಿ. ಇವರೆಲ್ಲ ಏನು ಮಾಡ್ತಾರ? ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರ್ತಾರ. ಇವಾಗ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಹೋಗೋಣ ಅಂದ್ರೆ ಪ್ರಸ್ತಾವನೆ ಬಗ್ಗೆ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇವತ್ತು ಹೇಳ್ತೀನಿ. ಆಧುನಿಕ ಜಗತ್ತಿನಲ್ಲಿ ಪ್ರಸ್ತಾವನೆ ಅಳವಡಿಸಿಕೊಂಡ ಮೊದಲ ದೇಶ ಯಾವುದು? ಅಮೇರಿಕಾ. ನಾವು ಪ್ರಸ್ತಾವನೆಯನ್ನು ಯಾರಿಂದ ಎರವಲು ಪಡೆದಿದ್ದೀವಿ? ಯಾರಿಂದ ಪಡೆದಿದ್ದೀವಿ ಹೇಳ್ರಿ ನೋಡೋಣ. ಅಮೇರಿಕಾದಿಂದ ಪಡೆದಿದ್ದೀವಿ. ಯಾಕಂದ್ರೆ ಅವರ ಪ್ರಸ್ತಾವನೆ ಮಾಡಿದಾರ ಅಂದ್ರೆ ಅವರಿಂದ ಪಡೆದಿವಿ. ಈ ಪ್ರಸ್ತಾವನೆ ಬಗ್ಗೆ 3 ಪ್ರಕರಣಗಳು ದೇಶದಲ್ಲಿ ಹಲಚಲ್ ಮಾಡಿದಾವ, ಅಂದ್ರೆ ವಿಚಾರ ಮಾಡುವ ಥರ ಮಾಡಿದಾವ. ಆ 3 ಪ್ರಕರಣಗಳು ಹೇಳಿ ಮುಂದಿನ ಟಾಪಿಕ್ಗೆ ಹೋಗ್ತೀನಿ. ಯಾವ 3 ಪ್ರಕರಣಗಳು? ಪ್ರಮುಖ 3 ಪ್ರಕರಣಗಳು, ಪ್ರಸ್ತಾವನೆ ಕುರಿತಿರುವ ಪ್ರಮುಖ 3 ಪ್ರಕರಣಗಳು ಯಾವುದಂದ್ರೆ 1960ರಲ್ಲಿ ದಾಖಲಾದ ಪಶ್ಚಿಮ ಬಂಗಾಳದ ಬೇರುಬಾರಿ ವರ್ಸಸ್ ಭಾರತ ಒಕ್ಕೂಟದ ಪ್ರಕರಣ.
ಯಾವುದು ಬೇರುಬಾರಿ ವರ್ಸಸ್ ಭಾರತ ಒಕ್ಕೂಟ ಪ್ರಕರಣ. ಈ ಪ್ರಕರಣ ಏನಾಗಿತ್ತಪ್ಪ ಅಂದ್ರ 1960ರಲ್ಲಿ ಭಾರತದ ಪಶ್ಚಿಮ ಬಂಗಾಳದ ಹತ್ತಿರ ಇರುವ ಬೇರುಬಾರಿ ಭೂ ಪ್ರದೇಶವನ್ನು ಗಡಿ ಒಪ್ಪಂದದ ಮೂಲಕ 9ನೇ ತಿದ್ದುಪಡಿ ಮಾಡಿ ಏನ್ ಮಾಡ್ತಾರ, ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಡ್ತೀವಿ. ಬಿಟ್ಟು ಕೊಟ್ಟಾಗ ಏನಾಗತ್ತಪ್ಪ ಅಂದ್ರ ಬಾಂಗ್ಲಾದೇಶ ಪಾರ್ಟ್ ಆಫ್ ಪಾಕಿಸ್ತಾನ ಅಂದ್ರ ಭಾರತದ ಶತ್ರು ರಾಷ್ಟ್ರಕ್ಕೆ ನಾವು ಬಿಟ್ಟು ಕೊಟ್ಟಿವಿ ಅಂದಾಗ ಅದು ಏನಾಗುತ್ತಾ, ನಾವು ಇಂಡೈರೆಕ್ಟ್ಲಿ ಅವಾಗ ವಿಭಜನೆ ಆಗಿರಲಿಲ್ಲ, ಬಟ್ ಬಾಂಗ್ಲಾದೇಶ ಪಾಕಿಸ್ತಾನದಲ್ಲಿ ವಿಲೀನವಾಗಿ ಇತ್ತು. ಹಾಗಾಗಿ ಆ ಪ್ರಕರಣ ಸುಪ್ರೀಂ ಕೋರ್ಟ್ ಮಟ್ಟ ಹೋಗುತ್ತೆ. ಶತ್ರು ರಾಷ್ಟ್ರಕ್ಕೆ ಕೊಟ್ಟಿದ್ರಿಂದ ಅದೇನು ಸಾರ್ವಭೌಮ ಪದದ ಅರ್ಥ ವಿರೋಧ ಆಗುತ್ತೆ. ಪ್ರಸ್ತಾವನೆಯಲ್ಲಿ ಬಂದ ಸಾರ್ವಭೌಮ ಪದ ಅದೇನಾಗುತ್ತೆ, ವಿರೋಧವಾಗಿ ಹೇಳ್ದಂಗಾಗತ್ತ. ಹಾಗಾಗಿ ಆ ಪ್ರಕರಣದಲ್ಲಿ ಏನಂದಾರ, ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತೇಳಿ ತೀರ್ಪು ಕೊಡ್ತಾರ ಸುಪ್ರೀಂ ಕೋರ್ಟ್ದವರು. ಇದೆಷ್ಟು 1960ರಲ್ಲಿ. ಇದು 1ನೇ ಪ್ರಕರಣ, ಪ್ರಸ್ತಾವನೆ ಮೇಲೆ ಇರುವ 1ನೇ ಪ್ರಕರಣ. ಪ್ರಸ್ತಾವನೆ ಮೇಲೆ ಇರುವ 2ನೇ ಪ್ರಕರಣ ಯಾವುದಂದ್ರ ಭಾರಿ ಇಂಟ್ರೆಸ್ಟಿಂಗ್. ಇದಂತೂ ಭಾರಿ ಇಂಟ್ರೆಸ್ಟಿಂಗ್. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಮತ್ತು ಕೇಶವಾನಂದ ಭಾರತಿ ಅವ್ರದ್ದು ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಆಗುತ್ತೆ. ಅದು ಯಾವ ತರ ಆಗುತ್ತಂದ್ರ, ಕೇರಳ ಸರ್ಕಾರ ಏನ್ ಮಾಡುತ್ತ, ಕೇಶವಾನಂದ ಭಾರತಿ ಸ್ವಾಮಿಗಳ ಹತ್ತಿರ ಇರುವ ಆಸ್ತಿನ ಕಬಳಿಸಾಕ ಟ್ರೈ ಮಾಡ್ತಾರ. ಆ ಆಸ್ತಿ ನಮ್ದು ಅಂತೇಳಿ ಕೇರಳ ಸರ್ಕಾರದವರು ದಾವೆ ಹೂಡ್ತಾರ, ಅಂದ್ರ ಹಕ್ಕು ಚಲಾಯಿಸಕ್ ಹೋಗ್ತಾರ. ಅವಾಗ ಅತಿ ಬುದ್ಧಿವಂತರಾದ ಕೇಶವಾನಂದ ಭಾರತಿ ಅವರು ಏನ್ ಮಾಡ್ತಾರ, ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕ್ತಾರ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಏನ್ ಮಾಡ್ತಾರ, ವಾದ ಮಾಡಿದಾಗ ಏನಾಗತ್ತ, ಸುಪ್ರೀಂ ಕೋರ್ಟ್ ಒಂದು 13 ನ್ಯಾಯವಾದಿಗಳ ಒಂದು ಪೀಠ ತಯಾರು ಮಾಡ್ತೈತಿ. ಆ ಪೀಠ ಯಾವ ತರ ತಯಾರು ಮಾಡ್ತೈತಿ ಅಂದ್ರ, ಇವರ ವಾದ ವಿವಾದಗಳನ್ನ ಆಲಿಸಬೇಕು, ಯಾಕಂದ್ರ ಪ್ರಮುಖ ಪ್ರಕರಣ ಇದು ಅಂತೇಳಿ ಕನ್ಸಿಡರ್ ಮಾಡಿ ಒಂದು ಪೀಠ ತಯಾರು ಮಾಡ್ತೈತಿ. ವಾದ ವಿವಾದಗಳು ನಡೀತಾವ. ವಾದ ವಿವಾದಗಳು ನಡೆದು ಒಮ್ಮತ ಮೂಡುವುದೇ ಇಲ್ಲ. ಒಮ್ಮತ ಮೂಡದೇ ಇದ್ದಾಗ ಏನ್ ಮಾಡ್ತಾರಂದ್ರ ಗೋ ಫಾರ್ ವೋಟಿಂಗ್. ಯಾಕ 13 ಜನ ಇದಾರ, ಗೋ ಫಾರ್ ವೋಟಿಂಗ್ ಆಗುತ್ತ. ಅವಾಗ ಏನ್ ಮಾಡ್ತಾರ, ವೋಟಿಂಗ್ ಮಾಡಿದಾಗ ಕೂಡ ಕೇಶವಾನಂದ ಭಾರತಿಯವರ ಕಡೆ 6 ಮತಗಳು ಬಂದ್ರ ಕೇರಳ ಸರ್ಕಾರ ಕಡೆ 6 ಮತಗಳು ಬರ್ತಾವು. ಹಂಗಿದೆ, ಕೇಶವಾನಂದ ಭಾರತಿಯವರ ಕಡೆ 6 ಮತಗಳ ಬಂದ್ರ ಕೇರಳ ಸರ್ಕಾರ ಕಡೆ 6 ಮತಗಳು ಬಂದು ಮತ್ತೆ ಸಮಬಲ ಸಾಧಿಸ್ತೈತಿ. ಅವಾಗ ಕೋರ್ಟ್ ಬಾಲ್ ಇನ್ ದ ಕೋರ್ಟ್ ಆಫ್ ಮೇನ್ ಜಡ್ಜ್. 13 ಜನ ಇದ್ದಾರ. ಹಾಗಾಗಿ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಮಾಡ್ತಾರ, ಅವರಲ್ಲಿರುವ ತಮ್ಮ ಬತ್ತಳಿಕೆಯಲ್ಲಿರುವ ಒಂದು ಓಟನ್ನ ಕೇಶವಾನಂದ ಭಾರತೀಯರಿಗೆ ಕೊಡ್ತಾರ. ಅವಾಗ ಯಾರ ಕೇಸ್ ಗೆದ್ರು, ಕೇರಳ ಸರ್ಕಾರದ ವಿರುದ್ಧ ಕೇಶವಾನಂದ ಭಾರತಿಯವರು ಗೆಲ್ತಾರ. ಅವ್ರ ಆಸ್ತಿ ಎಲ್ಲ ಮರಳಿ ಸಿಗತೈತಿ. ಅವಾಗ ಏನಾಗತ್ತಪ್ಪ ಅಂದ್ರ ಸಾರ್ವಭೌಮ ಪದಕ್ಕ ಸ್ಪಷ್ಟತೆ ಬರ್ತೈತಿ. ಏನ್ ಬರ್ತೈತಿ, ಸ್ಪಷ್ಟತೆ ಬರ್ತೈತಿ. ಸ್ಪಷ್ಟತೆ ಬಂದ ಮ್ಯಾಗ ಭಾರತ ರಾಜ್ಯಗಳ ಒಕ್ಕೂಟ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತೈತಿ. ಅವಾಗ 1973ರ ಪ್ರಕರಣದಲ್ಲಿ ಏನ್ ಹೇಳ್ತಾರ, ಪ್ರಸ್ತಾವನೆ ಸಂವಿಧಾನದ ಭಾಗ. 1ನೇ ಪ್ರಕರಣದಲ್ಲಿ ಏನಿದ್ರು ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ. 2ನೇ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ತಿಳಿಸಿಕೊಡ್ತಾರ. ಇದು ತುಂಬಾ ಸುದ್ದಿ ಮಾಡಿದಂತ ಪ್ರಕರಣ. ನೀವು ಎಲ್ಲಿ ಹೋದಾಗ ಕೂಡ ಇದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರದ ನೀವು ಕೇಳಿರ್ತೀರಿ. ಯಾರ್ದೋ ಕ್ಲಾಸ್ ಕೇಳ್ರಿ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರ ಗೊತ್ತಿಲ್ಲ, ನಾನು ತಿಳಿದ ಮಟ್ಟಿಗೆ ನಿಮ್ಗೆ ಕೇಳಿ ಹೇಳಿದ್ದೀನಿ. ಇನ್ನು 3ನೇದ್ದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವರ್ಸಸ್ ಭಾರತ ಒಕ್ಕೂಟ. ಏನು, LIC ವರ್ಸಸ್ ಭಾರತ ಒಕ್ಕೂಟ.
ಈ ಕೇಸು 1995ರಲ್ಲಿ ನಡೀತೈತಿ ಸುಪ್ರೀಂ ಕೋರ್ಟಲ್ಲಿ. ಅವಾಗ ಏನಂತೈತಪ್ಪ ಸುಪ್ರೀಂ ಕೋರ್ಟ್ ಅಂದ್ರೆ LICದವರು ಸಂವಿಧಾನದ ನೀತಿಗಳನ್ನು ಪಾಲಿಸ್ತಿದಾರ. ಮುಂಚೆ ಏನಿತ್ತು, ಇವರು ಭಾರತ ಕೊಡದವ್ರು ನೀತಿಗಳನ್ನು ಪಾಲಿಸ್ತಾ ಇಲ್ಲ ಅಂತೇಳಿ ಕೇಸ್ ಮಾಡಿರ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡ್ತೈತಿ ಅಂದ್ರೆ ಅವರು ಸಂವಿಧಾನ ನೀತಿಗಳನ್ನು ಪಾಲಿಸ್ತಿದ್ದಾರೆ. ಹಾಗಾಗಿ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಈ ವಿಷಯದಾಗ ಏನು, ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಈ ಮೂರು ಪ್ರಕರಣಗಳೇನದಾವಲ್ಲ ತುಂಬಾ ಹೈಲೈಟ್ ಆಗಿದಾವ. ಸಂವಿಧಾನ ಓದುವ ಪ್ರತಿಯೊಬ್ಬರು ಈ ಮೂರು ಪ್ರಕರಣ ಬಗ್ಗೆ ತಿಳಿದುಕೊಂಡಿರಬೇಕು. ಓಕೆ, ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಷ್ಟೆಲ್ಲ ಆದ ಪ್ರಸ್ತಾವನೆ 1976 42ನೇ ತಿದ್ದುಪಡಿ ಮೂಲಕ 3 ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸ್ತಾರೆ. ಏನ್ ಮಾಡ್ತಾರ? ಸಂವಿಧಾನದ ಪ್ರಸ್ತಾವನೆಯಲ್ಲಿ 3 ಪದಗಳನ್ನು ಸೇರಿಸ್ತಾರೆ. ಯಾವ್ಯಾವ ಪದಗಳು ಅಂದ್ರ ಸಮಾಜವಾದಿ, ಜಾತ್ಯತೀತ ಐಕ್ಯತೆ ಮತ್ತು ಐಕ್ಯತೆ. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಮಾಜವಾದಿ, ಜಾತ್ಯತೀತತೆ, ಐಕ್ಯತೆ ಎಂಬ 3 ಪದಗಳನ್ನು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸುತ್ತಾರೆ. ಆವಾಗ ಭಾರತದ ಪ್ರಧಾನಮಂತ್ರಿ ಯಾರಿದ್ದರಂದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಈ 3 ಪದಗಳನ್ನು ಸೇರಿಸ್ತಾರ. ಇನ್ನು ಮುಂದೆ ಪ್ರಸ್ತಾವನೆ ಬಗ್ಗೆ ಕೆಲವೊಂದಿಷ್ಟು ಮಹನೀಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದಾರ, ತಮ್ಮದೇ ಭಾವನೆಗಳಲ್ಲಿ ಹೇಳಿದಾರ. ಅದರಲ್ಲಿ ಪ್ರಮುಖರು ಅಂದ್ರೆ ನೆಹರು ಅವರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಏನಂದಾರ, ಭಾರತದ ಪ್ರಸ್ತಾವನೆಯನ್ನು ಏನಂತ ಕರೆದಿದಾರ ಅಂದ್ರ ಸಂವಿಧಾನ ರಚನಾಕಾರರ ಮನಸ್ಸನ್ನು ತೆರೆಯುವ ಕಪಾಟಿನ ಕೀಲಿಕೈ. ಏನೋ ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನ ರಚನಾಕಾರರ ಮನಸ್ಸನ್ನು ತೆರೆಯುವ ಕಪಾಟಿನ ಕೀಲಿಕೈ. ಪ್ರಸ್ತಾವನೆ ಅಂದ್ರ ನೀವು ಒಳಗಡೆ ಹೋಗಕ್ಕಿಂತ ಮುಂಚೆ ಏನಿದೆ ಅಂತ ಅದರ ಆಕಾಂಕ್ಷೆಗಳನ್ನ ಹೇಳ್ತೈತಿ. ಇವಾಗ ಕಪಾಟುಗಳು ಕಡಿಮೆ ಆಗಿದಾವ, ಎಲ್ಲ ರೆಡಿಮೇಡ್ ಬಂದಿದಾವ. ಅದಕ್ಕೊಂದು ಕೀಲಿ ಇರ್ತಿತ್ತು. ಮುಂಚೆ ಕಪಾಟು ಅಂದ್ರೆ ಒಂದು ಟ್ರೆಜರಿ ತರ ಇರ್ತಿತ್ತು, ಅದಕ್ಕೆ ಕೀಲಿಕೈ ಇರ್ತಿತ್ತು. ಕೀಲಿಕೈ ತೆಗೆದಾಗ ಒಳಗಡೆ ಇರುವ ವಸ್ತುಗಳು ನಿಮಗೆ ಕಾಣಸಿಗ್ತಿದ್ದು. ಅದೇ ತರ ಸಂವಿಧಾನದ ಒಳಗಡೆ ನೀವು ಓದಬೇಕಂದ್ರೆ ಪ್ರಸ್ತಾವನೆ ಅರ್ಥ ಮಾಡ್ಕೋಬೇಕು. ಅದು ಅದನ್ನ ನೆಹರು ಏನಂದ್ರ ಸಂವಿಧಾನ ರಚನಾಕಾರರ ಮನಸ್ಸನ್ನು ತೆರೆಯುವ ಕಪಾಟಿನ ಕೀಲಿಕೈ ಎಂದಾರ. ಓಕೆ, ನೆಕ್ಸ್ಟ್ ಭಾರತ ಸಂವಿಧಾನದ ಕರಡು ಸಮಿತಿ ಸದಸ್ಯರಾದ KM ಮುನ್ಷಿ ಅವರು ಏನಂದಾರಪ್ಪ ಅಂದ್ರ ಭಾರತದ ಸಂವಿಧಾನವು ರಾಜಕೀಯ ಜಾತಕ. ಏನಂದ್ರ ರಾಜಕೀಯ ಜಾತಕ ಅಂದಾರ. ಹಿದಾಯತ್ ಉಲ್ ಅವರು ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಅಂತ ಕರೆದಿದ್ದಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ವಾಟ್ ಐ ಆಮ್ ಟೆಲಿಂಗ್, ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ಇಲ್ಲಿ ನೋಡ್ರಿ, ಸಂವಿಧಾನದ ಆತ್ಮ. ಇನ್ನೊಂದು ಕಡೆ ನಾನು ನಿಮ್ಗೆ ಹೇಳಿದ್ದೀನಿ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ. ಏನು, ಸಂವಿಧಾನದ ಆತ್ಮ ಮತ್ತು ಹೃದಯ. ಆತ್ಮ ಹೃದಯ ಇದನ್ನ ಈ ಶಬ್ದವನ್ನು ಒಬ್ಬರು ಬಳಸ್ಯಾರ. ಯಾರು ಬಳಸ್ಯಾರ ಹೇಳ್ರಿ ನೋಡೋಣ? ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಬಳಸಿದಾರ. ಎಲ್ಲಿ ಬಳಸಿದಾರ ಅಂದ್ರ ವಿಧಿ ಆರ್ ಆರ್ಟಿಕಲ್ ನಂಬರ್ 32 32ನೇ ಆರ್ಟಿಕಲ್ ಅನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ. ಅದೇ ಪ್ರಸ್ತಾವನೆಯನ್ನು ಕೂಡ ಸಂವಿಧಾನದ ಆತ್ಮ ಅಂತ ಕರೆದವರು ಯಾರು? M ಹಿದಾಯತ್ ಉಲ್ ಅನ್ನವರು. ಹಾಗಾಗಿ ಕನ್ಫ್ಯೂಸ್ ಆಗಬೇಡ್ರಿ. ಕನ್ಫ್ಯೂಸ್ ಆಗೋದನ್ನ ಹೈಲೈಟ್ ಮಾಡಿ ಇಟ್ಕೋಬೇಕು. ನೀವು ಹೈಲೈಟ್ ಮಾಡ್ಕೊಂಡು ಇಟ್ಕೊಂಡಾಗ ಈಜಿ ಎಕ್ಸಾಮ್ನಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ. ನೆಕ್ಸ್ಟ್, ಠಾಕೂರ್ ದಾಸ್ ಭಾರ್ಗವ್ ಅವರು ಪ್ರಸ್ತಾವನೆಯನ್ನು ಸುಂದರ ಒಡವೆಗೆ ಹೋಲಿಸಿದಾರ.
ಸುಂದರ ಒಡವೆಗೆ ಹೋಲಿಸಿದಾರ. ಒಡವೆ ಹಾಕೊಂಡು ಚೆಂದಲ್ಲ, ಹಂಗಾಗಿ ಯಾರನ್ನ ನೋಡಿದಾಗ ಅವ್ರ ಮೈಮೇಗೆ ಎಷ್ಟು ಇರ್ತಾವ ಅವ್ರ ಒಡವೆ, ಅದು ನೋಡಿದ ಮ್ಯಾಗ ನಿಮ್ಗೆ ಖುಷಿ ಆಗುತ್ತೆ. ಆ ಥರ ಇರ್ತದೆ. ಆ ಥರ ಏನು ಮಾಡಿದಾರೆ, ಸುಂದರ ಒಡವೆಗೆ ಹೋಲಿಸಿದಾರ. ಇದಾಗಿತ್ತು ಪ್ರಸ್ತಾವನೆ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ಪ್ರಸ್ತಾವನೆಯನ್ನ ಒಂದು ಸಾಲಿಗೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ನೆನ್ಪಿಟ್ಕೋರಿ, ಪ್ರಸ್ತಾವನೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿಬಿಡ್ತಾರ. ನಿಮ್ಮ ಆನ್ಸರ್ ಏನಾಗಿರ್ಬೇಕು, ಒಂದಾಗಿರ್ಬೇಕು. ಯಾಕಂದ್ರೆ ಒಂದು ಸಾರಿ ಮಾತ್ರ ತಿದ್ದುಪಡಿ ಆಗೈತಿ. ಇದಾಗಿತ್ತು ಸಂವಿಧಾನದ ಪ್ರಸ್ತಾವನೆ. ಇವಾಗ ಸಂವಿಧಾನವನ್ನು ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ಕೈ ಬರಹದಲ್ಲಿ ಬರೆದ ವ್ಯಕ್ತಿಯ ಹೆಸರೇನು? ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾರು? ಸಂವಿಧಾನವನ್ನು ಹಿಂದಿ ಮತ್ತು ಇಂಗ್ಲಿಷಿನಲ್ಲಿ ಕೈ ಬರಹದಲ್ಲಿ ಬರೆದ ವ್ಯಕ್ತಿಯ ಹೆಸರೇನು? ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರಾವ್. ಪ್ರೇಮ್ ಬಿಹಾರಿ ನಾರಾಯಣ್ ರಾವ್. ನೆನಪಿಟ್ಟುಕೋರಿ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಂವಿಧಾನದಲ್ಲಿ ಬಂದಂತ ಚಿತ್ರಗಳನ್ನು ಬಿಡಿಸಿದವರು ಯಾರು? ಯಾಕಂದ್ರೆ ನಮ್ಮ ಸಂವಿಧಾನ ಕೈ ಬರಹದಲ್ಲಿದೆ. ಅವಾಗ ಪ್ರಿಂಟ್ ಮೀಡಿಯಾ ಇರಲಿಲ್ಲ, ಡಿಜಿಟಲ್ ಮೀಡಿಯಾ ಇರಲಿಲ್ಲ, ಹಾಗಾಗಿ ಕೈ ಬರಹದಲ್ಲಿದೆ. ಹಾಗಾಗಿ ಸಂವಿಧಾನದಲ್ಲಿ ಚಿತ್ರಗಳನ್ನು ಬಿಡಿಸಿದವರು ವ್ಯಕ್ತಿಯ ಹೆಸರೇನು? ಯಾರು? ನಂದನ್ ಲಾಲ್ ಬೋಸ್. ಯಾರು? ನಂದನ್ ಲಾಲ್ ಬೋಸ್. 2 ಪಾಯಿಂಟ್ ನೆನ್ಪಿಟ್ಕೋರಿ. ಓಕೆ, ಇವತ್ತಿನ ಕ್ಲಾಸ್ ಆಗಿತ್ತು. ಸಂವಿಧಾನದ ಬಗ್ಗೆ ಇಷ್ಟು ಮಾಹಿತಿಗಳನ್ನು ಕೊಡುವ ಪ್ರಯತ್ನ ಮಾಡಿದ್ದೀನಿ. ಪ್ರಸ್ತಾವನೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಬಟ್ ಕೆಲವೊಂದಿಷ್ಟು ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟು. ಎಷ್ಟು ಬಾರಿ ತಿದ್ದುಪಡಿ ಆಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟು. ಯಾವಾಗ ತಿದ್ದುಪಡಿ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ, ಈ ಪ್ರಕರಣ ಬಹಳ ಸಲ ಪ್ರಿಲಿಮ್ಸ್ ಎಕ್ಸಾಮಲ್ಲಿ, ಮೇನ್ಸ್ ಎಕ್ಸಾಮಲ್ಲಿ ಕೇಳಿದಾರ. ಅದನ್ನು ನೀವು ನೋಡ್ರಿ. ಮತ್ತು ಸಂವಿಧಾನದ ಮುಂದುವರಿದ ಭಾಗಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ತೆಗೆದುಕೊಳ್ತೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್, ಫಾಲೋ ಆಗೋದು ಮರಿಬೇಡ್ರಿ. ಈ ಸಂವಿಧಾನದ ಬಗ್ಗೆ ಕಲೆಕ್ಟಿವ್ ಆಗಿ ಇನ್ಫಾರ್ಮೇಶನ್ ತಂದು ಕೊಡುವ ಪ್ರಯತ್ನ ನಡೀತಾ ಇದೆ. ನಿಮಗೂ ಕೂಡ ಅದರ ಅರ್ಥ ಗಂಭೀರತೆ ಬಗ್ಗೆ ತಿಳಿದಿರಲಿ. ನನ್ನ ಚಾನಲ್ ಸಬ್ಸ್ಕ್ರೈಬ್, ಫಾಲೋ ಮಾಡೋದು ಮರಿಬೇಡಿ. ಮುಂದಿನ ಸಂವಿಧಾನದ ಅಥವಾ ಮುಂದಿನ ಯಾವುದಾದ್ರೂ ಒಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.